ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಫಸ್ಟ್ ಪಾಯಿಂಟಿಗೆ ಐಟಮ್ ಎಲ್ಲ ಇಳಿಸಿ ಆಯಿತು. ಅವ್ರ ಹತ್ರ ಅಮೌಂಟ್ ಇಲ್ಲ ಅಂತೆ, ಫೋನ್ಪೇ ಮಾಡ್ತಾರಂತೆ ಹೇಳಿದರು. ಸೊ ಈಗ ನೋಡಿ ಖಾಲಿ ಮಾಡಿ ಆದಮೇಲೆ ಮಳೆ ನಿಂತಿತ್ತು. ಎಂಥ ಒಂದು ಅವಸ್ಥೆ ಅಂತ ಗೊತ್ತಾಗ್ತಾ ಇಲ್ಲ. ಖಾಲಿ ಮಾಡುವಾಗ ಫುಲ್ ಮಳೆ ಅಂತ ಅಂದ್ಕೊಳ್ಳಿ. ಬೋಣಿದ್ದು ಹಣ ಆಗಲಿಲ್ಲ. ಬೋಣಿದ್ದು ಹಣಕ್ಕೆ ಇಲ್ಲೇ ಬೋಣಿದ್ದದು ನಮಗೆ, ಬಟ್ ಅವರು ಫೋನ್ಪೇ ಮಾಡ್ತಾರಂತೆ. ನಮಗೆ ಇನ್ನು ಬೋಣಿ ಆಗೋದು ಎಲ್ಲಿಯಪ್ಪ ಅಂತ ಹೇಳಿದರೆ ಸೀದಾ ಇಲ್ಲಿ ಕಟ್ಟಿಟ್ಟಿದ್ದಾನೆ ನೋಡಿ, ಚಿಕ್ಕ ಕಟ್ಟು, ಅದೆಲ್ಲಿಗೆ ಮಡಂತೇರಿಗೆ. ಬನ್ನಿ ಈಗ ಇಲ್ಲಿಂದ ಸೀದಾ ಹೊರಡುವ. ಗಂಟೆ ಎಷ್ಟಾಯಿತು? ಗಂಟೆ 1:07 ಆಯಿತು ನೋಡಿ. ನಮ್ಮ ಗಾಡಿದ್ದು ಟಯರ್ ಯಾವ ಥರ ಸ್ಕಿಡ್ ಆಗ್ತುಂಟು ಅಂತ ಹೇಳಿದರೆ ಈ ಥರ ಹೋಗ್ತಾ ಉಂಟು. ಸ್ವಲ್ಪ ನೀರಿಗೇನೆ ಎಂತಂತ ಗೊತ್ತಿಲ್ಲ. ಅದನ್ನೊಮ್ಮೆ ಎಲ್ಲ ತೋರಿಸ್ಬೇಕು ಮಾರಿ, ಎಂತಂತ ಗೊತ್ತಾಗೋದಿಲ್ಲ. ಎಷ್ಟಂತ ಪ್ರಾಬ್ಲಮ್ ಗಾಡಿಗೆ. ಬನ್ನಿ ಈಗ ಇಲ್ಲಿ ಪಣಕ್ಕಾಜಿಯಲ್ಲಿದ್ದೇವೆ. ಇಲ್ಲಿ ಒಂದು ಲೆಫ್ಟ್ ಸೈಡಲ್ಲಿ ಒಂದು ಅಂಗಡಿ ಉಂಟು. ಅವ್ರ ಹತ್ರ ಒಂದು ಬ್ಯಾಲೆನ್ಸ್ ತಗೊಳ್ಳಿಕ್ಕೆ ಉಂಟು. ಬ್ಯಾಲೆನ್ಸ್ ತಗೊಂಡು ಇಲ್ಲಿಂದ ಹೊರಡೋದು ಸೀದಾ. ಅವರಿಲ್ಲ, ಅವರ ಮನೆಗೆ ಹೋಗಿ ನಮ್ಮ ಹುಡುಗ ಕರೀತಾನೆ, ಹೋಗಿ ಸೈಡಿಗೆ ಹಾಕೋ ಬನ್ನಿ. ನಿಲ್ಲಿಸೋದು ಡೇಂಜರ್, ಬಟ್ ಎಂತ ಮಾಡೋದು ನೋಡು, ರೋಡ್ ಸೈಡಲ್ಲಿ ಉಂಟು. अभी उधर जाके ये दुकान देख, उधर बंद है ना, उसको बुलाओ. वो आइटम नहीं है, सिर्फ ओल्ड बैलेंस लेके आना है. पूछ उसके पास. ಮಳೆ ಒಮ್ಮೆ ಬರ್ತದೆ ಹೋಗ್ತದೆ. ಬೆಳಿಗ್ಗೆ ಒಮ್ಮೆ ಮಳೆ ಬಂತು ಹೋಯಿತು. ಈಗ ಎಲ್ಲಿಯಾದರೂ ಹೋಗುವಾಗ ನಡುವಲ್ಲಿ ಮಳೆ ಸಿಗ್ತದೆ, ಮತ್ತೆ ಮಳೆ ಇಲ್ಲ, ಮತ್ತೆ ಸ್ವಲ್ಪ ಮಳೆ ಸಿಗ್ತದೆ, ಮಳೆ ಇಲ್ಲ. ಆ ಥರ ಆಗುವಾಗ ನಮ್ಮ ಹೆಲ್ತ್ ಕೂಡ ಹಾಳಾಗಿ ಹೋಗ್ತದೆ. ಅದು ದೊಡ್ಡ ಉಪದ್ರ. ರೋಡಲ್ಲೇ ಉಂಟು ಮಾರ ಗಾಡಿ, ಅಲ್ಲೆಲ್ಲ ಇಳಿಸ್ಲಿಕ್ಕೆ ಹೆದರಿಕೆ ಆಗ್ತದೆ ಅಂತೇಳಿ. ಯಾಕಂತ ಹೇಳಿದರೆ ಅಲ್ಲಿ ಹಾಕಿದ ಮಣ್ಣದೆಲ್ಲ ತೊಂದರೆ ಇಲ್ಲ. ಬನ್ನಿ ಇಲ್ಲಿ ಸೈಡ್ಗೆ ಹಾಕುವ, ರೋಡಲ್ಲಿ ನಿಲ್ಲಿಸಿ ಒಂದಕ್ಕೆ ಒಂದರಾಗುವುದು. ನಮ್ಮ ಹುಡುಗ ಓಲ್ಡ್ ಬ್ಯಾಲೆನ್ಸ್ ತರಲಿಕ್ಕೆ ಹೋಗಿದ್ದಾಯ್ತಾ, ಎಂಥದ ಸ್ಮೆಲ್ ಬರ್ತಾ ಇತ್ತು ಹೊತ್ತಿದಾಗೆ, ಎಂತ ಮೆಲ್ಟ್ ಆದಾಗೆ. ಎಂಥ ವಿಷಯ ಅಂತ ನೋಡ್ಬೋದು. ಇಲ್ಲಿ ಮೊನ್ನೆ ಇಬ್ಬರು ಡ್ರೈವರ್ಗಳು ಹೋಗಿದ್ರ, ಒಬ್ಬ ಡ್ರೈವರ್ ಮತ್ತು ಇನ್ನೊಬ್ರು ಹೋಗಿದ್ರ. ಅವರು ಇಲ್ಲಿ ತಿಂದು ಎಂಥದ ಬಿಸಾಕಿದ್ದಾರೆ ತೊಟ್ಟೆ. ಇದು ಇಂಜಿನ್ ಬಿಸಿಯಾಗಿ ಇಲ್ಲಿ ನೋಡಿ ಪ್ಲಾಸ್ಟಿಕ್ ಕವರ್ ಮೆಲ್ಟ್ ಆದಾಗೆ ಆಗಿದೆ. ಅಲ್ಲಿಗೆ ಸ್ಮೆಲ್ ಬರ್ತಾ ಉಂಟು. ಇದೀಗ ಓನರ್ಗೆ ಹೇಳಬೇಕು, ಇಲ್ಲದಿದ್ದರೆ ಎಷ್ಟು ಸತಿ ಹೇಳಿದೆ ಅಂತ ಹೇಳಿದರೆ ಮೊನ್ನೆಯಿಂದ ಹೇಳ್ತಾ ಇದ್ದೇನೆ, ಹಾಗೆ ತಿಂದು ಅಲ್ಲಿ ಹಾಕಬೇಡಿ ಅಂತೇಳಿ. ಅದು ಇಂಜಿನ್ಗೆ ಇದು ಪ್ಲಾಸ್ಟಿಕ್ ಅಲ್ಲ, ಇಂಜಿನಿಗೆ ಅದು ಇಂಜಿನ್ ಹತ್ರ ಬಿಸಾಕಿ ಹಾಕೋದು. ಇಲ್ಲಿಂದ ಹಾಕ್ತಾರೆ ಅಂತ ಕಾಣ್ತದೆ. ಇಂಜಿನ್ಗೆ ಹಾಕಿದಾಗ ಎಂತ ಆಗ್ತದೆ, ಸಡನ್ ಆಗಿ ಮೆಲ್ಟ್ ಆಗ್ತದೆ. ಅದು ಹೀಟ್ ಆದಾಗ ನಿಕಲ್ ರೇಸ್ಕು ನೋಡಿ ಮೆಲ್ಟ್ ಆದದ್ದು ನೋಡಿ. ನಿಕಲ್ ಏ ಬಿ ನಿಕಲ್ ಅದು ಅಲ್ಲಿ ತೆಗಿಲಿಕ್ಕೆ ಆಗ್ತಾ ಇಲ್ಲ. ಅದು ಫುಲ್ ಬಿಸಿ ಉಂಟು. ಅದನ್ನೀಗ ಎಂತ ಮಾಡೋದಂತ ಗೊತ್ತಿಲ್ಲ. ಇಲ್ಲಿ ಕೈ ಇಡ್ಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಬಿಸಿ ಬರ್ತಾ ಉಂಟು. ಈಗ ಗಾಡಿ ಹೀಗಾದರೆ ಗಾಡಿ ಸಹ ಹೊತ್ತಿ ಉರಿತದೆ. ಈ ಥರ ಆದರೆ ಎಂಥ ಅವಸ್ಥೆ ಮಾರೆ. ಗಾಡಿ ಇನ್ನೂ ಕೂಡ ಮೂವ್ ಮಾಡಲಿಲ್ಲ. ಯಾಕಂತ ಹೇಳಿದರೆ ಒಂದು ಹೊತ್ತಿ ಉರಿದಿದೆ ನೋಡಿ, ಸ್ವಲ್ಪ ಮೆಲ್ಟ್ ಆಗಿದೆ. ಇನ್ನೊಂದು ಅಲ್ಲೇ ಉಂಟು ಇಂಜಿನ್ ಹತ್ರ. ಎಂತ ಆಯ್ತು ಅಂತ ಹೇಳಿದರೆ, ನಾನು ಅಲ್ಲಿಂದ ಬರುವಾಗ ನನಗೆ ಸ್ಮೆಲ್ ಬರ್ತಿತ್ತು ಸ್ವಲ್ಪ. ನನಗೆ ಸ್ವಲ್ಪ ಡೌಟ್ ಆಯ್ತು. ಹಾಗೆ ಈಗ ನಿಲ್ಲಿಸಿ ನೋಡಿದೆ. ಇವನ ಹತ್ರ ಹೇಳ್ತಾ ಇದ್ದೆ. ಸಡನ್ ಆಗಿ ಅಲ್ಲಿ ನೋಡುವಾಗ ಸ್ವಲ್ಪ ಬೆಂಕಿ ಹತ್ತಿದ ಥರ ಕಾಣ್ತಾ ಉಂಟು. ಇವನನ್ನು ಕರೆದೆ ಸಡನ್ ಆಗಿ. ಇವನು ಹೇಳಿದ ಅದು ಬೆಂಕಿ ಹತ್ತಾ ಇರೋದು, ಅದು ಗ್ಯಾಪಲ್ಲಿ ಇದ್ದದ್ದು. ಸಡನ್ ಆಗಿ ತೆಗೆದ್ರಿಂದ ಆಯಿತು. ಒಂದು ಬಂತು, ಇನ್ನೊಂದು ಬರ್ತಾ ಇಲ್ಲ, ಇನ್ನೊಂದು ಅಲ್ಲೇ ಉಂಟು. ಈಗ ಗಾಡಿ ಮೂವ್ ಮಾಡಿ ಮತ್ತೆ ಹೀಟ್ ಆದರೆ ಮತ್ತೆ ಅದು ಹೊತ್ತಿ ಉರಿಲಿಕ್ಕೆ ಆಯಿತು. ಅದು ಬ್ಯಾಟ್ರಿ ಎಲ್ಲ ಹತ್ರನೇ ಉಂಟು ನೋಡಿ. ಇಲ್ಲಿ ಬ್ಯಾಟ್ರಿ ಉಂಟು, ಹೊತ್ತಿ ಉರಿದದು. ಅಲ್ಲಿ ವೈರಿಂಗ್ ಎಲ್ಲ ಉಂಟು ಮಾರ. ಅಲ್ಲಿ ಶಾರ್ಟೇಜ್ ಆದರೆ ಈಗ ತುಂಬ ಕಷ್ಟ. ನೀವು ಕಾಣಿಸ್ತಾ ಇರ್ಬೋದು ನೋಡಿ. ಅಲ್ಲಿ ಉಲ್ಲಾಸ ಅಂತ ಕಾಣ್ತಾ ಉಂಟು ನೋಡಿ. ಇನ್ನೊಂದು ಕೂಡ ಕಷ್ಟಪಟ್ಟು ತೆಗೆದ್ವಿ, ನೋಡ್ಬೋದು. ಇಲ್ಲಿ ನೋಡಿ ಮೆಲ್ಟ್ ಆಗ್ತಾ ಉಂಟು. ಸ್ವಲ್ಪ ಈಗ ಇಂಜಿನ್ ಆಫ್ ಮಾಡಿದ್ರಲ್ಲಿ ಸರಿ ಉಂಟು ಅಂತ ಅಂದ್ಕೊಳ್ಳಿ. ನೋಡಿ ಇಲ್ಲೆಲ್ಲ ಕಪ್ಪಾಗಿದೆ. ಇದು ಈಗ ಬೆಂಕಿ ಹತ್ತಿದ್ರೆ ಎಲ್ಲ ಹೋಗ್ತಿತ್ತು. ಇದಂತೂ ಬೆಂಕಿ ಹತ್ತಿತ್ತು ಆಯ್ತಾ ಇದಕ್ಕೆ ನೋಡಿ. ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಬನ್ನಿ ಈಗ ಎಲ್ಲ ಕ್ಲಿಯರ್ ಮಾಡಿ ಆಯಿತು. ಓನರ್ಗೆಲ್ಲ ಹೇಳಿದ್ದೇನೆ. ಮತ್ತು ನಾನು ಹೇಳಿದ್ದಿಷ್ಟೇ, ಬೇರೆ ನಮಗೆ ಮತ್ತೆ ಇದು ಜವಾಬ್ದಾರಿ ತಗೊಳ್ಳಿಕ್ಕೆ ಆಗೋದಿಲ್ಲ ಅಂತೇಳಿ ಅಷ್ಟೇ. ಬನ್ನಿ ಈಗ ಇಲ್ಲಿಂದ ಸೀದಾ ಹೊರಡುವ. ಇದನ್ನೊಂದು ತೋರಿಸುವ ಓನರ್ಗೆ. ಕರೆಕ್ಟಾಗಿ ಕೊಲ್ಪದ ಬೈಲ್ ಹತ್ರ ಇದ್ದೇವೆ, ನೋಡ್ಬೋದು. ಇವತ್ತು ಅದರ ಒಳಗಡೆ ಹೋಗ್ಲಿಕ್ಕಿಲ್ಲ. ಇಲ್ಲದಿದ್ದರೆ ನೀವು ನೋಡಿರ್ಬೋದು, ಇದರ ಒಳಗಡೆ ಹೋಗ್ಲಿಕ್ಕಿತ್ತು. ಇವತ್ತಿಲ್ಲ. ಸೀದಾ ಈ ಕಡೆ ಹೋಗಿ ಅಲ್ಲಿ ಮಡಂತಿಯಾರಲ್ಲಿ ಒಂದು ಸ್ಟಾಪ್ ಉಂಟು. ಮತ್ತು ಸೀದಾ ಬಳ್ಳಮಂಜಕ್ಕೆ ಹೋಗಬೇಕು. ಗಂಟೆ ನೋಡ್ಬೋದು 1:33. ಅವರು 2 ಗಂಟೆಗೆ ಹೋಗ್ತಾರೆ ಆಯಿತಾ ಊಟಕ್ಕೆ ಹೋದರೆ ಮತ್ತೆ ಅವರು ಬರೋದು 3:30 ಗಂಟೆಗೆ. ಸೊ ಅದಕ್ಕಿಂತ ಮುಂಚೆ ನಮಗೆ ಮಡಂತಿಯಾರಲ್ಲಿ ಒಂದು ಪಾಯಿಂಟ್ ಉಂಟು, ಅಲ್ಲಿ ಇಳಿಸಿ ಹೋಗಬೇಕಷ್ಟೇ. ಇನ್ನು ಅಲ್ಲಿಗೆ ಹೋಗುವಾಗ ಎಷ್ಟೊತ್ತಾಗ್ತದೆ ಅಂತ ಗೊತ್ತಿಲ್ಲ, ಬಳ್ಳಮಂಜಕ್ಕೆ. ಈಗ ಓನರ್ ಕೂಡ ಫೋನ್ ಮಾಡಿದರು, ಎಷ್ಟು ಗಂಟೆ ಆಗ್ತದೆ ಹೋಗುವಾಗ ಅಂತೇಳಿ. ನಾನು ಹೇಳಿದೆ 1:50 ಆಗ್ಬೋದು ಅಂತೇಳಿ. 1:50 ಆಗ್ತದೆ, 1:34 ಆಯ್ತು ನೋಡಿ. ಮತ್ತು ಅಂಗಡಿಯವರ ಮೇಲೆ ಬಿಟ್ಟದ್ದು, ಅವರು ಎಷ್ಟು ಹೊತ್ತು ಮಾಡ್ತಾರೆ ಅಂತ ಅವರಿಗೇ ಗೊತ್ತು.
ಎಂತ ಅಂತ ಗೊತ್ತಿಲ್ಲ, ನೋಡುವ ಎಷ್ಟು ಗಂಟೆಗೆ ಅಲ್ಲಿಗೆ ಮುಟ್ತೇವೆ ಅಂತೇಳಿ. ಕರೆಕ್ಟಾಗಿ ಮಡಂತ್ಯಾರ್ ಸಿಟಿಯಲ್ಲಿದ್ದೇವೆ ಇವತ್ತು. ಎಂಥದ್ದು ರಶ್ ಇಲ್ಲ, ಇಲ್ಲದಿದ್ದರೆ ಇಲ್ಲಿ ಫುಲ್ ಬ್ಲಾಕ್ ಆಗಿರ್ತದೆ. ಇವತ್ತು ತೊಂದರೆ ಇಲ್ಲ. ಈ ಥರ ಇದ್ದರೆ ಆರಾಮ್ಸೆ ಹೋಗ್ಬೋದು. ಈಗ ಇಲ್ಲಿಂದ ಲೆಫ್ಟ್ ತಗೊಳ್ಬೇಕು, ಲೆಫ್ಟ್ ತಗೊಂಡು ಸೀದಾ ಪಾಂಡವರಗಲ್ಲು ಮತ್ತು ಇದು ರೋಡು ಪಾಂಡವರಗಲ್ಲಿಗೆ ಮತ್ತು ಎಲ್ಲಿಗಪ್ಪ ಬಳ್ಳಮಂಜ, ಕಲ್ಲೇರಿಗೆ, ಉಪ್ಪಿನಂಗಡಿಗೆಲ್ಲ ಸೇರ್ತದೆ ಈ ರೋಡು. ಬನ್ನಿ ಇಲ್ಲಿಂದ ಲೆಫ್ಟ್ ತಗೊಳ್ಳುವ. ಇವರೆಂತ ಮಾಡೋದು ಮಾರೆ, ಹೋಗೋದು ಸಹ ಇಲ್ಲ ಎಂಥದ್ದು ಸಹ ಇಲ್ಲ. ಇಲ್ಲಿಂದ ಲೆಫ್ಟ್ ತಗೊಂಡ್ರೆ ಒಂದು 100 ಮೀಟ್ರ್ ಅಂತರದಲ್ಲಿ ಒಂದು ಅಂಗಡಿ ಉಂಟು, ಅಲ್ಲಿ ನಿಲ್ಲಿಸಬೇಕು. ಇಲ್ಲದೆ ಇಲ್ಲಿಗೆಲ್ಲ ಇರ್ತದೆ, ಇಲ್ಲಿ ನಿಲ್ಲಿಸ್ಲಿಕ್ಕೆ ಜಾಗ ಇರೋದಿಲ್ಲ ಅವ್ರಿಗೆ. ಇವತ್ತಿಲ್ಲ, ಅದೊಂದು ಪುಣ್ಯ. ಮಡಂತ್ಯಾರಲ್ಲಿದ್ದೇನೆ, ನಮ್ಮ ಹುಡುಗನನ್ನು ಕಳಿಸ್ತಾ ಇದ್ದೇನೆ ನೋಡಿ. ಒಂದು ಕಟ್ಟು ಇಲ್ಲೇ ಇಟ್ಟಿದ್ದೆ, ಇಲ್ಲದ್ರೆ ಅವನಿಗೆ ಮಿಸ್ ಆಗ್ತದೆ. ಅದಕ್ಕೋಸ್ಕರ ಅವನು ಎತ್ಕೊಂಡು ಹೋಗಿ ಅಲ್ಲಿ ಹಾಕ್ತಾನೆ, ಅಲ್ಲೇ ಇರೋದು ತುಳಸಿ ಅಂತೇಳಿ. ಅವ ಹುಡುಗ ಹಾಕಿ ಬರ್ತಾನೆ. ಇಲ್ಲದೆ ಇಲ್ಲಿಗೆಲ್ಲ ಇತ್ತು ಮಾರೆ, STS ಅದು ಇಲ್ಲಿಗೆಲ್ಲ ಇತ್ತು. ಈಗ ನಮ್ಮ ವಿಷಯ ಏನಪ್ಪ ಅಂತ ಹೇಳಿದರೆ, ನಮಗೆ ಆ್ಯಕ್ಚುಲಿ ಹೋಗ್ಲಿಕ್ಕೆ ಇರೋದು ಈ ಕಡೆಗೆ. ಬಟ್ ನಾವೀಗ ಈ ಕಡೆ ಹೋಗಿ ಅಲ್ಲಿ ಬಳ್ಳಮಂಜಕ್ಕೆ ಹೋಗಿ, ಬಳ್ಳಮಂಜ ಇಲ್ಲಿಂದ ಒಂದು 4-5 ಕಿಲೋಮೀಟ್ರ್ ಅಂತ ಅಂದ್ಕೊಳ್ಳಿ. 5 ಕಿಲೋಮೀಟ್ರ್ ಹೋಗಿ 5 ಕಿಲೋಮೀಟ್ರ್ ಬರಲಿಕ್ಕೆ 10 ಕಿಲೋಮೀಟ್ರ್ ಅಪ್ ಆ್ಯಂಡ್ ಡೌನು ಹೋಗಿ ಬರಬೇಕು. 2 ಗಂಟೆಗೆ ಹೇಳಿದಾಗೆ ಬಂದ್ ಮಾಡ್ತಾರೆ ಅವರು. ಸೊ ಬಂದ್ ಮಾಡಿದರೆ ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಅಲ್ಲಿ 3 ಪಾಯಿಂಟ್ ಉಂಟು, ಅದನ್ನು ಬೇಗ ಬೇಗ ಮುಗಿಸಬೇಕು. ಇವತ್ತು ಎಲ್ಲದಕ್ಕಿಂತ ಲೇಟ್ ಆಯಿತು. ಮತ್ತು ಇನ್ನೊಂದು ಅಲ್ಲಿ ಗಾಡಿ ಸ್ವಲ್ಪ ಪ್ರಾಬ್ಲಮ್ ಆಯ್ತಲ್ಲ, ಪ್ಲಾಸ್ಟಿಕ್ ಇದೆಲ್ಲ ಇಂಜಿನ್ ಹತ್ರ ಸಿಕ್ಕೊಂಡಿತ್ತು. ಅದೊಂದು ಸ್ವಲ್ಪ ಒಂದು ಕಾಲು 20 ನಿಮಿಷ ಅಲ್ಲಿ ನಿಲ್ಲಿಸಿದ್ವಿ. ಯಾಕಂತ ಇದ್ದರೆ ಇಂಜಿನ್ ಹೀಟ್ ಆಗಿತ್ತು, ಸ್ವಲ್ಪ ಕೂಲಾಗಲಿ ಅಂತ ನಿಲ್ಲಿಸಿದ್ವಿ. ಈಗ ಈ ಕಡೆಯಿಂದ ಹೋಗಿ ಈ ಕಡೆಯಿಂದ ಬಂದು ಮತ್ತೆ ಇದೇ ದಾರಿಯಲ್ಲಿ ಹೋಗಬೇಕು. ಈ ದಾರಿ ಎಲ್ಲಿಗೆ ಸೇರ್ತದೆ ಅಂತ ಹೇಳಿದರೆ ಪಾಂಡವರಗಲ್ಲು ಮತ್ತು ಕಕ್ಕೆಬದವಿಗೆಲ್ಲ ಸೇರ್ತದೆ ಈ ಸಾತಿ. ನೋಡುವ ಎಂತೆಲ್ಲ ಆಗ್ತದೆ ಅಂತೇಳಿ. ಗಂಟೆ ಈಗಲೇ ಇಲ್ಲಿ ಆಯಿತು ಮಾರೆ, ಎಷ್ಟಾಯಿತು, 1:37 ಆಯಿತು. ನಮ್ಮ ಹುಡುಗ ಎಷ್ಟು ಗಂಟೆಗೆ ಬರ್ತಾನೆ ಅಂತ ಗೊತ್ತಿಲ್ಲ. ಬಂದಾದಮೇಲೆ ಇಲ್ಲಿಂದ ಸೀದಾ ಬಳ್ಳಮಂಜಕ್ಕೆ ಹೊರಡೋದು. ಕರೆಕ್ಟಾಗಿ 1:44ಕ್ಕೆ ಬಳ್ಳಮಂಜ ರೀಚ್ ಆಗಿ ಆಯಿತು. ನಾವು ಅಂದ್ಕೊಂಡಿದ್ದಕ್ಕಿಂತ ಒಂದು 5 ನಿಮಿಷ ಮುಂಚೆನೇ ಇದ್ದೇವೆ ಅಂತ ಹೇಳ್ಬೋದು. ಬನ್ನಿ, ಅವರು ಊಟಕ್ಕೆ ಹೋಗಿದ್ದಾರೋ ಇಲ್ವೋ ಅಂತ ಗೊತ್ತಿಲ್ಲ. ಇಲ್ಲಿಂದ ಹೋಗಬೇಕು. ಇಲ್ಲಿಂದ ಲೆಫ್ಟ್ ತಗೊಂಡು ಈ ಮಡ್ ರೋಡಲ್ಲಿ ಸ್ವಲ್ಪ ಹೋಗಿ ಅಲ್ಲಿ ಅಂಗಡಿ ಅವ್ರದ್ದು ಸಿಗ್ತದೆ. ಗೊತ್ತಿಲ್ಲ ಅವ್ರು ಹೋಗಿದ್ದಾರೋ ಇಲ್ಲೋ ಅಂತೇಳಿ. ನೋಡುವ, ಹೋಗಿದ್ರೆ ಮತ್ತೆ ಫೋನ್ ಮಾಡಿ ಕರಿಬೇಕಷ್ಟೇ. ಅವ್ರು ಹೋಗಿದ್ದಾರೆ ಮಾರಷ್ಟೇ, ಅಂಗಡಿ ಬಂದಾಗಿದೆ ನೋಡ್ಬೋದು. ನೋಡುವ, ಅಲ್ಲಿ ಹೋಗಿ ಫೋನ್ ಮಾಡಿ ಎಂತ ಅಂತ ನೋಡುವ. ಇಲ್ಲದಿದ್ದರೆ ಆ ಕಡೆ ಮುಗಿಸ್ಕೊಂಡು ಬಂದರೆ ಇವರು ಬಂದು ಇಲ್ಲಿ ಕಾಯಿದೆ ಯಾಕೆ, ಇವರು ಬಂದು ಕಾದರೆ ಮತ್ತೆ ಅದು ಸಹ ಅವ್ರಿಗೆ ಕೋಪ ಬರಲಿಕ್ಕೆ ಆಯಿತು. ನೋಡುವ, ಇಲ್ಲಿ ನಂಬರ್ ಇದ್ದರೆ ಫೋನ್ ಮಾಡುವ ಇವರಿಗೆ. ಅವರ ಮನೆ ಇಲ್ಲಿ ಇರೋದು ನೋಡಿ, ಅಲ್ಲಿ ಹಿಂದ್ಗಡೆ ಇಲ್ಲಿ ಉಂಟು ಅವರ ಮನೆ. ಫೋನ್ ಮಾಡಿದ್ದೆ, ಅವ್ರು ಬರ್ತೇನೆ ಅಂತ ಹೇಳಿದರು. ಮತ್ತು ಇನ್ನೊಂದು ಅಂಗಡಿ ಹೋಗಿ ಇಳಿಸುವ ಮುಂಚೆ ಇದನ್ನೆಲ್ಲ ಚೆಕ್ ಮಾಡಬೇಕಂತ ಪರಿಸ್ಥಿತಿ ನೋಡ್ಬೋದು. ಇದೇ ಮಿಸ್ ಆಗೋದು ಮಾರೆ, ಸಾವು. ಇವರಿಗೆ ಉಂಟಾ, ಇವರಿಗಿಲ್ಲ. ಇದೆ ಇನ್ನು ಪ್ರತಿಯೊಂದು ಅಂಗಡಿಯಲ್ಲಿ ಇಳಿಸುವಾಗ ಇದನ್ನು ನೋಡ್ತಾ ಇರಬೇಕು, ಅದೊಂದು ಉಪದ್ರ. ಅಲ್ಲಿ ಎಲ್ಲ ಲೋಡ್ ಮಾಡಿದರೆ ಎಂಥ ತೊಂದರೆ ಇರೋದಿಲ್ಲ ಅಂತೇಳಿ. ನೋಡುವ, ಇವತ್ತು ಅದು ಅಲ್ಲದೆ ಬಿಲ್ಲು ಕೂಡ ಜಾಸ್ತಿ ಉಂಟು. ಈಗ ಗಂಟೆ ಲೇಟ್ ಆಗಿದೆ ಬಿಡಿ, ಬಿಲ್ಲು ಕೂಡ ತುಂಬ ಉಂಟು. ಬಿಲ್ಲು ತುಂಬ ಉಂಟು ಅಂತ ಹೇಳಿದರೆ ಐಟಮ್ ಕೂಡ ಅವರಿಗೆ ಜಾಸ್ತಿ ಉಂಟು. ಶುಕ್ರವಾರದ ಲೈನ್ ಇದೆಲ್ಲ ನಮಗೆ ಹಾಕಿದ್ದಾರೆ. ಶುಕ್ರವಾರ ಇಲ್ಲಾದರೆ ಅವರು ಕಲ್ಲಡ್ಗೆ ಹೋಗ್ತಾರೆ. ಆಗ NC ರೋಡ್ ಹತ್ರ ಒಂದು ಅಂಗಡಿ ಉಂಟು, ಅಲ್ಲಿಗೆಲ್ಲ ಹಾಕ್ಕೊಂಡು ಹೋಗ್ತಾರೆ. ಬಟ್ ಅದನ್ನೆಲ್ಲ ಇವತ್ತು ನಮಗೆ ಹಾಕಿದ್ದಾರೆ, ಎಂತ ಗೊತ್ತಿಲ್ಲ. ಲೈನ್ ಅಂತ ಹೇಳಿದರೆ ಮಂಡೆ ಬಿಸಿ ಆಗ್ತದೆ. ಈಗ ಅವ್ರು ಬರ್ತೇನೆ ಅಂತ ಹೇಳಿದ್ದಾರೆ. ಬಂದಾದಮೇಲೆ ಇಲ್ಲಿಂದ ಐಟಮ್ ಇಳಿಸಿ ಮತ್ತು ಇದೇ ದಾರಿಯಲ್ಲಿ ಹೋಗಿ ಅಲ್ಲಿಂದ ಲೆಫ್ಟ್ ತಗೊಂಡು ಅಲ್ಲಿ 2 ಅಂಗಡಿ ಉಂಟು, ಅದನ್ನು ಕವರ್ ಮಾಡಿಕೊಂಡು ಮತ್ತೆ ಇದೇ ದಾರಿಯಿಂದ ಬಂದು ಇಲ್ಲಿಂದ ಸೀದಾ ರಿಟರ್ನ್ ಹೋಗಬೇಕು. ನೋಡುವ ಎಷ್ಟೊತ್ತಿಗೆ ಬರ್ತಾರೆ ಅಂತೇಳಿ. ಅವರು ಬಂದರು ಅಂಗಡಿಯವರು. ಸೊ ಕಳಿಸ್ತಾ ಇದ್ದೇನೆ. ಇನ್ನೊಂದು ಇದು 2 ಕಟ್ಟು ಆಯಿತು, ಇನ್ನೊಂದು ಆಣಿ ಬೆಲ್ಲ ಕೊಡಲಿಕ್ಕೆ ಉಂಟು. ಇದನ್ನು ಕೊಟ್ಟರೆ ಮತ್ತು ಇಲ್ಲಿ ಮುಗೀತದೆ. ಮತ್ತು ಇದನ್ನೆಲ್ಲ ಹಿಂದೆ ಎಳೆದಿಡಬೇಕಷ್ಟೇ. ಇಲ್ಲದಿದ್ದರೆ ನಮ್ಮ ಹುಡುಗನಿಗೆ ಗೊತ್ತಾಗೋದಿಲ್ಲ, ಅದೇ ಒಂದು ದೊಡ್ಡ ತೊಂದರೆ. ಲೋಕಲ್ ಅವರಿದ್ದರೆ ಗೊತ್ತಾಗ್ತದೆ, ಇವ್ರಿಗೆ ಗೊತ್ತಾಗೋದಿಲ್ಲ, ಅದೇ ಒಂದು ದೊಡ್ಡ ಉಪದ್ರ. ये कट्टा आगे रख, ठीक है। बाद में आगे एक दुकान है, उसको ये और 2 दिन है. ಅದೆಲ್ಲ ಎದುರಿಡಿಸ್ತಾ ಇರೋದು. ಎದುರಿಟ್ರೆ ರಗಲಿರೋದಿಲ್ಲ. ಇದನ್ನು ಎದುರು ಇಡ್ಬೋದಿತ್ತು, ಬಟ್ ಅಲ್ಲಿ ಜಾಗ ಇಲ್ಲ, ಅದೊಂದು ದೊಡ್ಡ ಉಪದ್ರ. ಬಿಲ್ಲೆಲ್ಲ ತಗೊಂಡು ಬಂದಾಯಿತು. ಈಗ ಇಲ್ಲಿಂದ ಹೊರಡುವಂಥ ಸಮಯ. ನಮ್ಮ ಹುಡುಗ ಇಲ್ಲಿ ಕೂತಿದ್ದಾನೆ ನೋಡಿ. ಕ್ಯಾ ರೀ, ಭೂಕ್ ಲಗ್ ರहा है क्या? ಭೂಕ್ ಲಗ್ ರहा है. ಬೆಳಿಗ್ಗೆ ಒಳ್ಳೆ ಟೊಮೆಟೊ ರೈಸ್ ತಂದಿದ್ರು, ಅದನ್ನು ತಿಂದ್ಕೊಂಡು ಬಂದಿದ್ವಿ. ಈಗ ಬನ್ನಿ, ಈಗ ಇಲ್ಲಿಂದ ಹೊರಡುವ. ಬಳ್ಳಮಂಜದಲ್ಲಿ 2ನೇ ಪಾಯಿಂಟ್ ನೋಡ್ತಾ ಇರ್ಬೋದು. ನಮ್ಮ ಹುಡುಗ ಹೋಗ್ತಾ ಇದ್ದಾನೆ. ನಮ್ದು ಎಂಥ ಗಾಂಡು ನಸೀಬ್ ಅಂತ ಹೇಳಿದರೆ, ಈಗ ನೋಡಿ ಅಲ್ಲಿ ಗಾಡಿ ಇತ್ತು ಮಾರೆ. ನಾವಲ್ಲಿ ಸೈಡ್ಗೆ ಹಾಕುವ ಅಂತೇಳಿ ಆ ಕಡೆ ಬರುವಾಗ ಒಂದು ಲಾರಿ ಇತ್ತ, ನಾನು ಅದಕ್ಕೆ ಇಲ್ಲಿ ಬಂದು ಹಾಕಿದೆ. ಎಂಥ ಗಾಂಡು ನಸೀಬ್ ಅಂತ ಹೇಳಿದರೆ, ಇಲ್ಲಿ ನಿಲ್ಲಿಸುವಾಗ ಅವ ಕೂಡ ಹೋದ.
ಎಂತ ಇದು ನಮ್ಮ ಜೊತೆನೇ ಆಗ್ತದಾ ಎಂತ ಅಂತ ನನಗೆ ಗೊತ್ತಾಗೋದಿಲ್ಲ. ನಮ್ಮ ಜೀವನವನ್ನು ಊಹಿಸಿಕೊಳ್ಳುವಾಗ ನಮಗೇನೆ ಒಂಥರ ಆಗ್ತದೆ, ಎಂಥ ಜೀವನ ಗತ್ತಿಗೆ ಹಿಡಿದ ಜೀವನ ಅಂತ ಆಗ್ತದೆ. ಎಂತಂತ ಮಾಡುದು. ಕಿತ್ನಾ 400 ರೂಪಾಯ? ಹಾಂ ಬೇಕೇ ರುಕ್ ರುಕ್ ರುಕ್. ಇಲ್ಲೆಲ್ಲ ಖಾಲಿ ಮಾಡಿ ಆಯಿತು. ಈಗ ಇಲ್ಲಿಂದ ಸೀದಾ 3ನೇ ಪಾಯಿಂಟಿಗೆ ಹೋಗಬೇಕು. ಇಲ್ಲಿ ಎದುರುಗಡೆ ಒಂದು ಅರ್ಧ ಕಿಲೋಮೀಟ್ರ್ ಅಂದ್ಕೊಳ್ಳಿ. ಮತ್ತೆಂತಂತ ಹೇಳಿದರೆ ನಮ್ಮ ಹತ್ರ ಮೈನಾಗಿ ಚಿಲ್ಲರೆ ಇರೋದಿಲ್ಲ ಲೈನಲ್ಲಿ. ನಮ್ಮ ಕೈಯಿಂದೆಲ್ಲ ಹಾಕಿ ಕೊಡೋದು ಮಾರ, ಅದು ಮಿಸ್ ಆಗ್ತದೆ. ಮತ್ತು ಒಮ್ಮೊಮ್ಮೆ 50 ರೂಪಾಯಿ 10 ರೂಪಾಯಿ 20 ರೂಪಾಯಿ ಎಲ್ಲ ಜಾಸ್ತಿ ಹೋಗ್ತದೆ. ಅದು ನಮ್ಮ ಕೈಯಲ್ಲಿ ನಾವು ಹಾಕಿರ್ತೇವೆ, ಅದು ನೆನಪು ಕೂಡ ಇರೋದಿಲ್ಲ. ಮತ್ತು ನಾವು ಇಲ್ಲಿ ಚಿಲ್ಲರೆ ಇಲ್ಲ ಅಂತ ಹೇಳಿದರೆ ಅಂಗಡಿಯವ್ರು ಬೈಲಿಕ್ಕೆ ಆಯಿತು. ಈಗ ನಮ್ಮ ಹುಡುಗನ ಹತ್ರ ಒಂದು 50 ರೂಪಾಯಿ ಕೇಳಿ ಕೊಟ್ಟೆ, ನನ್ನ ಹತ್ರ ಇರಲಿಲ್ಲ. ಈಗ ಅವನಿಗೆ ಮತ್ತೆ 50 ರೂಪಾಯಿ ಕೊಡಬೇಕು. ಅವನಿಗೆ ಅದು ನೆನಪಿರ್ತದೆ, ನನಗೆ ಅದು ನೆನಪೇ ಇರೋದಿಲ್ಲ ಅಂತೇಳಿ. ಬನ್ನಿ, ಇಲ್ಲಿ ಎದುರುಗಡೆ ಒಂದು ಅಂಗಡಿ ಕಾಣಿಸ್ತಾ ಇರ್ಬೋದು. ಇಲ್ಲಿ ಬಳ್ಳಮಂಜದಲ್ಲಿ ನಮ್ಮ ಲಾಸ್ಟ್ ಪಾಯಿಂಟ್ ಇದುವೆ. ಇಲ್ಲಿ ಐಟಮ್ ಹಾಕಿ 1-2 ಕಟ್ಟುಂಟು, ನೆಲಕಡಲೆ ಎಣ್ಣೆ ಮತ್ತು ರಾಗಿ ಹಿಟ್ಟು, ಅದನ್ನು ಹಾಕಿ ಇಲ್ಲಿಂದ ಸೀದಾ ಬಂದ ದಾರಿಯಲ್ಲಿ ಹೋಗುವ. ಫೈನಲಿ ಬಳ್ಳಮಂಜ ಬಿಟ್ಟು ಹೊರಡುವ ಸಮಯ. ಗಂಟೆ ಎಷ್ಟಾಯ್ತು ಅಂತ ಹೇಳಿದರೆ 2:05 ಆಯಿತು. ಈ ಹೊತ್ತಿಗೆ ನಾವು ಎಲ್ಲಿರ್ತಿದ್ವಿ ಅಂತ ಹೇಳಿದರೆ ಸಾಮಾನ್ಯವಾಗಿ ಕಕ್ಕೆಬದವಲ್ಲಿ ಇರ್ತಾ ಇದ್ವಿ. ಇಲ್ಲಿಂದ ಇನ್ನೂ ಕಕ್ಕೆಬದವು ಎಷ್ಟು ದೂರ ಉಂಟು ಅಂತ ಹೇಳಿದರೆ ಒಂದು 15-16 ಕಿಲೋಮೀಟ್ರ್ ಉಂಟು ಅಂತೇಳಿ. ಗಂಟೆ 2:05 ಆಯಿತು. ಇನ್ನು ಬಳ್ಳಮಂಜ ಬಿಟ್ಟು ಹೊರಡುವುದಷ್ಟೇ. ಇವತ್ತು ತುಂಬ ಲೇಟ್ ಆಯ್ತು ಅಂತ ಅಂದ್ಕೊಳ್ಳಿ. ಯಾಕೆ ಲೇಟ್ ಮಾಡ್ತಾರೆ, ಬೇಕಂತ ಲೇಟ್ ಮಾಡ್ತಾರಾ ಎಂತ ಅಂತ ಗೊತ್ತಿಲ್ಲ. ಬಟ್ ಎಂತ ಮಾಡೋದು, ಎಲ್ಲ ಅನುಸರಿಸ್ಕೊಂಡು ಹೋಗ್ತಾ ಇದ್ದೇವೆ. ತಾಳ್ಮೆ ಜಾಸ್ತಿ ಪರೀಕ್ಷೆ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಉಂಟು ನನಗೆ. ತುಂಬ ಸತಿ ಆಯಿತು ಇದು. ಎಷ್ಟಂತ ಒದ್ದಾಡಬೇಕು ಸ್ವಾಮಿ, ಎಷ್ಟಂತ ಒದ್ದಾಡಬೇಕು, ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಬನ್ನಿ ನೋಡುವ, ನಮಗೆ ಸಹ ಒಂದು ಕಾಲ ಇರ್ತದಲ್ಲ, ಅದರಲ್ಲಿ ನಾವು ಸಹ ತಿರುಗು ಮಂತ್ರ ಹಾಕುವ. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.